ಅತ್ತೆ ಮನೆಗೆ ಬಂದು ಅಡುಗೆ ಮನೆಯಲ್ಲಿ ಸೊಸೆ ಕೆಲಸ ಮಾಡುತ್ತಿದ್ದಾಳೆ. ಅಯ್ಯೋ, ಸುಮ್ಮನೆ ನೋಡ್ಕೊಂಡ್ರೆ ನಮ್ಮ ಮನೆಯ ಹಿತ್ತಲು ಹುಲ್ಲು ಮುಚ್ಚತ್ತ ಹಾಗೆ ಕಿಚನ್ ಬಗ್ಗೋಯ್ತು. ಹೌದು ಅತ್ತೆ, ನೀವು ಬಂದದ್ರಿಂದ ಮನೆಗೂ ಲೈಟು ಬಿಟ್ಟಿದ್ನಂತೆ. ಲೈಟು ಹೌದು, ಆದ್ರೆ ಈ ಲೋಟ, ತಟ್ಟೆ, ಪಾತ್ರೆ ಎಲ್ಲ ನೀರು ಹಚ್ಚಿಕೊಂಡು ಬದುಕೋಯ್ತಾವೆ. ಸೊಸೆ ಸಣ್ಣ ನಗು. ಹೌದ್ರಿ, ಈ ಜಗತ್ತಿಗೆ ನೀರೇ ಜೀವ ಅಂತ ಕಬ್ಬಿಗರು ಹೇಳಿದ್ರಲ್ಲ. ಅಂಹ, ನೀನೀಗ ಅತಿ ಜಾಣ್ಮೆ ತೋರೋಕೆ ಹೋಗ್ಬೇಡ. ನಾನು ಬರೋವದಕ್ಕಿಂತ ಮೊದಲು ಏನಾದ್ರೂ ಚೆನ್ನಾಗಿ ಶುಚಿ ಮಾಡೋದು. ಸೊಸೆ ಸಾಧುಭಾವದಿಂದ. ನೀವು ಬರೋ 11 ಗಂಟೆ ಹಿಂದಿನಿಂದಲೇ ಶುಚಿ ಮಾಡ್ತಾ ಇದ್ದೀನಿ, ಆದರೆ ನಿಮ್ಮ ಕಣ್ಣು ಮಾತ್ರ ಒಂದು ಕಸಿ ಹಿಡಿಯುತ್ತಿಲ್ಲ. ಅತ್ತೆ ಬೇಸರ. ಈ ಕಾಲದ ಹುಡುಗಿಯರಿಗೆ ನಾವು ಎಷ್ಟು ಹೇಳಿದರೂ ಅದೆಲ್ಲ ಪಟ ಪಟ ಜಾಸ್ತಿ ಮಾತುಗಳಾಗಿ ಹೊರಬರುತ್ತವೆ. ಸೊಸೆ ಸನ್ನೆ. ಅದೇ ಅತ್ತೆ, ನಾವು ಮಾತು ಮಾತ್ರ ಕಟ್ಟಿ ಹಾಕ್ಕೊಂಡರೆ ಹೊಟ್ಟೆ ಕೈಲಿ ಮಾತಾಡ್ಬೇಕಾದೀತು. ಅತ್ತೆ ತಲೆ ಬಾಗಿಸುತ್ತಾ. ನನ್ನ ಕಾಲದಲ್ಲಿ ನಮ್ಮ ಅತ್ತೆ ಮುಂದೆ ಮಾತಾಡಲು ಹೆದರ್ತಾ ಇರುತ್ತಿದ್ವಿ. ಸೊಸೆ ಸಣ್ಣ ನಗು. ಅದಕ್ಕೆ ಅತ್ತೆಯ ತಲೆ ಮೇಲೆ ಇನ್ನೂ ಕೊಂಚ ಕೂದಲು ಉಳಿದಿದೇನೋ ಅತ್ತೆ. ನಮ್ಮ ಕಾಲಕ್ಕೆ ಅದೃಷ್ಟವಯ್ಯ. ಅತ್ತೆ ನಕ್ಕು ಬಿಡುತ್ತಾಳೆ. ಸೊಸೆ ತಟ್ಟೆ ತೆಗೆದು ಕೂಪ ಹಾಕುತ್ತಾಳೆ. ನೋಡಿದರ ಹಾಸ್ಯ, ಚುಟುಕ, ಪ್ರೇಮ ಮತ್ತು ಸ್ವಲ್ಪ ವ್ಯಂಗ್ಯ ತುಂಬಿದ ಸಂಭಾಷಣೆ ಈ ಸಂಬಂಧವನ್ನು ಒಮ್ಮೆ ನಗು ಮತ್ತು ಒಮ್ಮೆ ತಲೆ ಹಿಡಿಸುವಂಥ ಮಾಡಬಲ್ಲದು.